ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ಸ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ಬೆಂಕಿ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಇಂಪ್ರೆಷನ್ ನೀಡ್ತಾ ಇದ್ದೀನಿ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಏನಂತ ಅಂದರೆ ಮೋಟೋ G45 5G. ಈ ಮೊಬೈಲ್ ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಇದು ಬಜೆಟ್ ಮೊಬೈಲು. ಕೇವಲ ನಮಗೆ 10,000ಕ್ಕೆ ಬೆಂಕಿ ಮೈಂಡ್ ಬ್ಲೋಯಿಂಗ್ ಸ್ಪೆಸಿಫಿಕೇಶನ್ ನೀಡ್ತಿದ್ದಾರೆ ಮೋಟೋದವರು. ಅದೇನೇ ಸ್ಪೆಸಿಫಿಕೇಶನ್ ನೀಡ್ತಿದ್ದಾರೆ, ಈ ಮೊಬೈಲ್ ಓಡ್ತಿಲ್ವಾ, ಪರ್ಚೇಸ್ ಮಾಡಬೇಕಾ, ಪರ್ಚೇಸ್ ಮಾಡಬಾರ್ದಾ ಅಂತ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಂತ ಅಂದರೆ ವಿಡಿಯೋ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ ಅಥವಾ ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಇದ್ರ ಬಗ್ಗೆ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗ ನಮಗೆ ಸ್ಟ್ರೇಟ್ ಮೊಬೈಲ್ ಫೋನ್ ಸಿಗ್ತಾ ಇರುವಂಥದ್ದು, ಕೇಸ್ ಸಿಗ್ತಿದೆ. ಕೇಸ್ ಮೊಬೈಲ್ ಹಾಕೊಂಡಾಗ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ನೆಕ್ಸ್ಟ್ ಡಾಕ್ಯುಮೆಂಟ್ ಸಿಗ್ತಿದೆ, ಸಿಮ್ ಎಲೆಕ್ಷನ್ ಪೇ, ಅದು 20 ವಾಟ್ಸ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು, ಮತ್ತು ಟೈಪ್ A to Type C ಚಾರ್ಜಿಂಗ್ ಕೇಬಲ್. ಇಷ್ಟು ನಮಗೆ ಬಾಕ್ಸ್ನಲ್ಲಿ ಎಲ್ಲ ಕಾಂಟೆಂಟ್ ಸಿಗ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಬಗ್ಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಫಸ್ಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ನಮಗೆ ಸೈಡ್ ಫ್ರೇಮ್ ಇದೆಯಲ್ಲ, ಅದು ಡೀಸೆಂಟ್ ಬಿಲ್ಡ್ ಸಿಗ್ತಾ ಇರುವಂಥದ್ದು, ಅಂದರೆ ಪ್ಲಾಸ್ಟಿಕ್ ಬಿಲ್ಡು. ಮತ್ತು ಹಿಂದೆ ನಾವು ಇಟ್ಕೊಂಡಾಗ ಮೊಬೈಲ್ ಒಂಥರ ಯುನೀಕಾಗಿ ಫೀಲ್ ಹೊಂದಿರುವಂಥದ್ದು. ಏನಕ್ಕಂತ ಅಂದರೆ ಹಿಂದೆ ನಮಗೆ ವೇಗನ್ ಲೆದರ್ ಫಿನಿಶ್ ಸಿಗ್ತಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬಿಲ್ಡ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಚೆನ್ನಾಗಿ ಇಷ್ಟ ಆಯ್ತು ಅಂತ ಹೇಳ್ಬೋದು. ಚೆನ್ನಾಗಿ ಇಂಪ್ರೆಸ್ ಮಾಡ್ತಿದ್ದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಡಿಸೈನ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಫಸ್ಟ್ ಇಂಪ್ರೆಷನ್ ಡಿಸೈನ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಎಂತಕ್ಕಂತ ಅಂದರೆ ಇದು ಪ್ಯಾಂಟ್ ತೊಗೊಂಡು ಪಾರ್ಟ್ನರ್ಶಿಪ್ ತೊಗೊಂಡಿದ್ದಾರೆ. ಎಲ್ಲ ಸಖತ್ತಾಗಿದೆ. ಎಲ್ಲ ಒಂದು ಕಲರ್ಸ್, ಇದರಲ್ಲಿ 3 ಕಲರ್ಸ್ ಕೊಟ್ಟಿರುವಂಥದ್ದು. ಒಂದು ಬಂದ್ಬಿಟ್ಟು ಮೆಜೆಂಟಾ, ವಿವೋ ಮೆಜೆಂಟಾ, ಮತ್ತು ಬ್ರಿಲಿಯನ್ ಬ್ಲೂ ಮತ್ತು ಬ್ರಿಲಿಯನ್ ಗ್ರೀನ್. 3 ಥರ ನಮಗೆ ವೇರಿಯಂಟ್ ನಮಗೆ ಕಲರ್ಸ್ ಸಿಗ್ತಾ ಇರುವಂಥದ್ದು. ತುಂಬ ನಮಗೆ ಇಷ್ಟ ಆಗಿದ್ದು 3 ಕಲರ್ಸು ಸಖತ್ತಾಗಿ ಅನಿಸ್ತಂತಾನೆ ಹೇಳ್ಬೋದು. ಸಖತ್ತಾಗಿದೆ 3 ಕಲರಲ್ಲೂ. ನನಗೆ ಕೇಳಿದ್ರೆ ಬ್ಲೂ ಅಥವಾ ಮಜೆಂಟಾ ಕಲರು ಒಂಥರ ಅಟ್ರಾಕ್ಟಿಂಗ್ ಅನ್ಸ್ತಂತಾನೆ ಹೇಳ್ಬೋದು. ಇಷ್ಟ ಆಯ್ತು ಅಂತ ಹೇಳ್ಬೋದು. ಸಖತ್ತಾಗಿದೆ ಎಲ್ಲ ಒಂದು ಕಲರ್ಸು, ಒಂಥರ ಚೆನ್ನಾಗಿ ಇಂಪ್ರೆಷನ್ ಮಾಡ್ತು ನನಗೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ. ಫಸ್ಟ್ ಮೇಲ್ ಡಿಸ್ಪ್ಲೇ ಮಾತಾಡ್ಬೇಕಂತ ಅಂದರೆ 6.5 ಇಂಚಸ್ ಹೊಂದಿರುವಂಥ ಒಂದು IPS LCD HD+ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಈ ಡಿಸ್ಪ್ಲೇಗೆ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಒಂದು ಡಿಸ್ಪ್ಲೇಗೆ, ಮತ್ತು ಇನ್ನೊಂದು ಈ ಡಿಸ್ಪ್ಲೇಗೆ ಕೋರಿಂಗುರಲ್ಲ ಗ್ಲಾಸ್ 3 ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ ನನಗೆ ಸ್ವಲ್ಪ ಚೆನ್ನಾಗಿ ಇಂಪ್ರೆಸ್ ಮಾಡ್ತೇವೆ. ಪರವಾಗಿಲ್ಲ, ಡಿಸ್ಪ್ಲೇ ಈ ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಪ್ರಾಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರಾಸೆಸರ್ ಅಂತ ಸಿಗ್ತಾ ಇದೆ. ಈ ಪ್ರಾಸೆಸರ್ ಬಂದ್ಬಿಟ್ಟು ಸಖತ್ತಾಗಿದೆ ಪ್ರಾಸೆಸರ್ ಅಂತ ಹೇಳ್ಬೋದು. ಈ ಒಂದು ಪ್ರಾಸೆಸರ್ ನಾವು ಒಂದು 15,000 20,000 ಒಂದು ಮಿಡ್ ರೇಂಜ್ ಮೊಬೈಲಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ 10,000 ಬಜೆಟ್ ಮೊಬೈಲ್ಗೆ ತರ್ತಿದ್ರು ಅಂತ ಅಂದರೆ ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಮೋಟೋರೋಲಾದವ್ರಿಗೆ ಚೆನ್ನಾಗಿಲ್ಲ ಒಂದು ನೀಡಿದ್ದಾರೆ ಸ್ಪೆಸಿಫಿಕೇಶನ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತ ಹೇಳ್ಬೋದು. ಮತ್ತು ಈ ಒಂದು ಪ್ರಾಸೆಸರ್ ಸಖತ್ತಾಗಿದೆ. ಸ್ಕ್ರೀನ್ ತೋರಿಸ್ತಾ ನಿಮಗೆ ಲೋ ಲೆವೆಲ್ ಗೇಮ್ಸ್, ಮೀಡಿಯಂ ಗೇಮ್ಸ್ ಒಂದು ಲೆವೆಲ್ಗೆ ಚೆನ್ನಾಗಿ ನೀವೆಲ್ಲ ಆಡ್ಬೋದು ಅಂತಲೇ ಹೇಳ್ಬೋದು. ಆಮೇಲೆ ಬೇಸಿಕ್ ಯೂಸ್ಗೋಸ್ಕರ ಕೂಡ ಯೂಸ್ ಮಾಡ್ಬೋದು. ಆದರೆ ಒಂದು ಹೈ ಲೆವೆಲ್ ಗೇಮ್ಸ್ಗೆಲ್ಲ ನಾವು ಆಡೋಕ್ಕಾಗಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ಲೋ ಲೆವೆಲ್, ಮೀಡಿಯಂ ಲೆವೆಲ್ ಮತ್ತು ಬೇಸಿಕ್ ಯೂಸ್ಗೋಸ್ಕರ ಇಷ್ಟು 3 ಯೂಸ್ಗೋಸ್ಕರ ಯೂಸ್ ಮಾಡ್ಬೋದು. ಈ ಒಂದು ಮೊಬೈಲ್ ಅಷ್ಟು ಒಂದು ಪವರ್ಫುಲ್ ಹೊಂದಿರುವಂಥ ಪ್ರಾಸೆಸರ್ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಪ್ರಾಸೆಸರ್ ಚೆನ್ನಾಗಿ ನೀಡಿದ್ದಾರೆ ಕೂಡ ಸ್ಪೆಸಿಫಿಕೇಶನ್ ಮೋಟೋರೋಲಾದವರು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ರ್ಯಾಮ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 4GB 128GB 8GB 128GB LPDDR4X UFS 2.2 ನಮಗೆ ಸಿಗ್ತಾ ಇರುವಂಥದ್ದು. ರ್ಯಾಮ್ ಪರವಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ನನಗೆ ಚೆನ್ನಾಗಿ ಇಂಪ್ರೆಷನ್ ಮಾಡ್ತಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಇದರಲ್ಲಿ IP52 ವಾಟರ್ ಸ್ಪ್ಲಾಶ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಸಿಗ್ತಾ ಇರುವಂಥದ್ದು. ಪರವಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ IP52. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಡೇಟ್ಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಅದಕ್ಕಿಂತ ಮುಂಚೆ ಔಟ್ ಆಫ್ ದ ಬಾಕ್ಸ್ ನಮಗೆ Android 14 ಸಿಗ್ತಿದೆ. ಆಮೇಲೆ ಈ ಒಂದು OS ಐತಲ್ಲ, UI ಬಂದ್ಬಿಟ್ಟು ಮೋಟೋ ಹಲೋ OS ಸಿಗ್ತಾ ಇರುವಂಥದ್ದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದ್ರಿಗೆ ಮೋಟೋದವರು 3 years ಸೆಕ್ಯೂರ್ ಅಪ್ಡೇಟ್ಸ್ ಮತ್ತು 1 year ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. 1+3 ಸಿಗ್ತಿದೆ. ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. 2+3 ಕೊಡ್ತಿದ್ರೆ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. 2 years ಆ್ಯಂಡ್ರಾಯ್ಡ್ ಅಪ್ಡೇಟ್, 3 years ಸೆಕ್ಯೂರ್ ಅಪ್ಡೇಟು. ಆದರೆ 1 year ಅಷ್ಟೇ ಕೊಡ್ತಿದ್ದಾರೆ. ಇದೊಂದು ಸ್ವಲ್ಪ ಮೇಜರ್ ಡಿಸ್ಅಡ್ವಾಂಟೇಜ್ ಆಗೋದು ಕೂಡ ಅಂತ ಹೇಳ್ಬೋದು. ಇದೊಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಸಿಗ್ತಾ ಇರುವಂಥದ್ದು. ಈ ಕ್ಯಾಮ್ರಾ ಎಲ್ಲ ಚೆನ್ನಾಗಿ ಫೋಟೋಸ್ ತಗೊಳುತ್ತೆ. ಸ್ಕ್ರೀನ್ ತೋರಿಸಿ ನಿಮಗೆ ಒಂದು ಕ್ಲಿಯರ್ ಆಗಿ ಡೀಟೇಲ್ ಆಗಿ ತೊಗೊಳುತ್ತೆ ಫೋಟೋಸು. ಅದೊಂದು ನನಗೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ಮೇನ್ ಕ್ಯಾಮ್ರಾದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮ್ಯಾಕ್ರೋ ಕ್ಯಾಮ್ರಾ ಸಿಗ್ತಿದ್ದು. ಇದು 2 MP, ಇದು ಕೂಡ ಚೆನ್ನಾಗಿಲ್ಲ, ಮ್ಯಾಕ್ರೋ ಫೋಟೋಸ್ ತೊಗೊಳುತ್ತೆ. ಮತ್ತು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಇದು 16 MP, ಅಂದರೆ 16 MP ಕ್ಯಾಮ್ರಾ ನಮಗೆ ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಇದು ಕೂಡ ಚೆನ್ನಾಗಿ ಡೀಟೇಲ್ ಆಗಿ ಫೋಟೋಸ್ ತೊಗೊಳುತ್ತೆ. ಮುಂಚೆ ನಾವು ನೋಡಿದಾಗ 8 MP ಕೊಟ್ಟಿದ್ರು, ಆದರೆ ಈಗ 16 MP ಸಿಗ್ತಾ ಇರುವಂಥದ್ದು.
ಸೆಲ್ಫಿ ಕ್ಯಾಮ್ರಾ ಇದೊಂದು ಬಿಗ್ ಅಪ್ಗ್ರೇಡ್ ನೋಡ್ಬೋದು ನಾವು. ಆಮೇಲೆ ಕೂಡ ಪ್ರಾಸೆಸರ್ ಕೂಡ ಅಷ್ಟೇ, ಇದು ಸ್ವಲ್ಪ ಒಂದು ಮೈನರ್ ಅಪ್ಗ್ರೇಡ್ಸ್ ಎಲ್ಲ ನೋಡ್ಬೋದು, ಅದು ಕೂಡ ಒಂದು ಬಿಗ್ ಅಪ್ಗ್ರೇಡ್ಸ್ ಕೂಡ ಆಗುತ್ತಾ ಹೇಳ್ಬೋದು. ಈ ಮೊಬೈಲ್ಗೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಚೆನ್ನಾಗೆಲ್ಲ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಫೋಟೋಸ್ ಆಗುತ್ತೆ ಈ ಸೆಲ್ಫಿ ಕ್ಯಾಮ್ರಾ. ಮತ್ತು ಕೊನೆಯದಾಗಿ ಬಂದ್ಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತ ಅಂದರೆ 5000 mAh ಬ್ಯಾಟ್ರಿ ಮತ್ತು ನಮಗೆ 20 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಿಗ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯಾಟ್ರಿ ಬಂದ್ಬಿಟ್ಟು 5000 mAh, ನೀವು ಆರಾಮಾಗಿ ಒಂದು ಫುಲ್ ವರ್ಕಿಂಗ್ ಡೇ ಯೂಸ್ ಮಾಡ್ಬೋದು. ಅದು ಕೂಡ HD+ ಡಿಸ್ಪ್ಲೇ, ಅಷ್ಟೊಂದು ಬೇಗ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗಲ್ಲ ಅಂತ ಹೇಳ್ಬೋದು. ಆರಾಮಾಗಿ ಯೂಸ್ ಮಾಡ್ಬೋದು ಒಂದು ಫುಲ್ ವರ್ಕಿಂಗ್ ಡೇ. ಮತ್ತು ಬ್ಯಾಟ್ರಿ ಒಂದು ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ ಒಂದು ಕಾಲ್ ಅವರ್ ಒಂದೂವರೆ ಅವರು ನಿಮಗೆ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ 0 to 100% ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಚಾರ್ಜಿಂಗ್ ನನಗೆ ತುಂಬ ಇಷ್ಟ ಆಯಿತು. ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಮತ್ತು ಇಷ್ಟ ಆಯಿತು ಈ ಒಂದು ಮೊಬೈಲ್ ಬಗ್ಗೆ ಸ್ಪೆಸಿಫಿಕೇಶನ್ಸ್, ನನ್ನ ಒಂದು ಫಸ್ಟ್ ಇಂಪ್ರೆಷನ್ ಮತ್ತು ರಿವ್ಯೂ. ಮತ್ತು ಕೊನೆಯದಾಗಿ ಬಂದ್ಬಿಟ್ಟು ಈ ಮೊಬೈಲ್ ಪ್ರೈಸ್ ರೇಂಜ್ ರಿವ್ಯೂ ಮಾಡೋ ಸಮಯ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ. 4GB 128GB ಕೇವಲ 10,000ಕ್ಕೆ ಸಿಗ್ತಿದೆ. ಮತ್ತು 8GB 128GB ಕೇವಲ 12,000ಕ್ಕೆ ಸಿಗ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಎಲ್ಲ ಚೆನ್ನಾಗಿ ನೀಡಿದ್ರೆ ಸ್ಪೆಸಿಫಿಕೇಶನ್ಸ್. ಈ ಪ್ರೈಸ್ ರೇಂಜ್ಗೆ ಕಣ್ಣು ಮುಚ್ಕೊಂಡು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದೊಂದು ಸ್ವಲ್ಪ ಡಿಸ್ಪ್ಲೇ ಒಂದು ತುಂಬ ಜನ ಕಂಪ್ಲೇಂಟ್ ಮಾಡ್ಬೋದು, ಆದರೆ ಕಟ್ ಕಾಸ್ಟು ಮಾಡೋಕ್ಕೋಸ್ಕರ ಬಜೆಟ್ ಮೊಬೈಲ್ ತರೋಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಾಂತಂದರೆ ಒಂದು ಬೆಟರ್ ಕ್ಲಾರಿಟಿ ಡಿಸ್ಪ್ಲೇ ತರ್ತಿದ್ರೆ ಅಮೋಲೆಡ್ ಡಿಸ್ಪ್ಲೇ, ಅದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ ಪಾಯಿಂಟು. ಆದರೆ ಈ ಪ್ರೈಸ್ ರೇಂಜ್ಗೆ ಇಂಥ ಸ್ಪೆಸಿಫಿಕೇಶನ್ ಇರ್ತಾರಂತ ಅಂದರೆ ಮೆಚ್ಚಲೇಬೇಕು. ಮೋಟೋರೋಲಾದವ್ರಿಗೆ ನಂಗೆ ತುಂಬ ಇಷ್ಟ ಆಯ್ತು ಸ್ಪೆಸಿಫಿಕೇಶನ್ಸು, ನನಗೆ ತುಂಬ ಇಂಪ್ರೆಷನ್ ಕೂಡ ಮಾಡ್ತು. ಇಷ್ಟ ಆಯಿತು ಈ ಒಂದು ಮೊಬೈಲ್ ಬಗ್ಗೆ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಆಗಲಿ ಅಥವಾ ಪೂರ್ತಿ ಡೀಟೇಲ್ ಆಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದರ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂಡ್ರೆ ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಮುಂದೆ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.